ಭಾರತದ ಮಹತ್ವಾಕಾಂಕ್ಷೆಯುಳ್ಳ ಚಂದ್ರಯಾನ 1 ಯಶಸ್ವಿಯಾಗಿ 22 ಅಕ್ಟೋಬರ್ 2008ರಂದು ಉಡಾವಣೆಗೊಂಡು 28 ಆಗಸ್ಟ್ 2009ರವರೆಗೆ ಚಂದ್ರನಲ್ಲಿ ಅನೇಕ ನಿಗೂಢ ಅಂಶಗಳ ಮಾಹಿತಿಯನ್ನು ಹಾಗೂ ನೀರಿನ ಸೆಲೆಯನ್ನು ಚಂದ್ರನಲ್ಲಿರುವುದನ್ನು ತಿಳಿಸಿಕೊಟ್ಟಿತು. ಇದರ ಯಶಸ್ವಿ ಪ್ರಯೋಗ ಚಂದ್ರಯಾನ 2ಕ್ಕೆ ಮುನ್ನುಡಿ ಬರೆಯಿತು. ಅತಿ ಕಡಿಮೆ ಮೊತ್ತದ ಅಂದರೆ ವಿಶ್ವದ ಯಾವುದೇ ರಾಷ್ಟ್ರಗಳ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ಗಳು ಊಹೆ ಮಾಡದ ಹಾಗೂ ಹಾಲಿವುಡ್ನ ಒಂದು ಸಿನಿಮಾ ತಯಾರಿಸಲು ಬೇಕಾದ ಬಜೆಟ್ನ ಅರ್ಧದಷ್ಟು ಅಂದರೆ 978 ಕೋಟಿ ರೂಪಾಯಿ ಹಣದಲ್ಲಿ ಮುಗಿಸುವ ಯೋಜನೆಯನ್ನು ನಮ್ಮ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಕಾರ್ಯರೂಪಕ್ಕೆ ತರುವ ಯೋಜನೆ ರೂಪಿಸಿ ಇದಕ್ಕೆ ಬೇಕಾಗುವ ಲೂನಾರ್ ಆರ್ಬಿಟರ್, ವಿಕ್ರಮ್ ಲ್ಯಾಂಡರ್, ಪ್ರಗ್ಯಾನ್ ಲೂನಾರ್ ರೋವರ್ಗಳನ್ನು ಸಿದ್ಧಪಡಿಸಿ ಇವುಗಳಿಗೆ ಅಂದರೆ ಆರ್ಬಿಟರ್ಗೆ 7 ವರ್ಷ, ವಿಕ್ರಮ್ ಲ್ಯಾಂಡರ್ ಹಾಗೂ ಪ್ರಗ್ಯಾನ್ ರೋವರ್ಗಳಿಗೆ 14 ದಿನಗಳು ಕಾರ್ಯನಿರ್ವಹಿಸುವಂತೆ ರಚನೆ ಮಾಡಿ GSLV MK3 ಇಂದ 22 ಜುಲೈ 2019ಕ್ಕೆ ಸತೀಶ್ ಧವನ್ ಬಾಹ್ಯಾಕಾಶ ಉಪಗ್ರಹ ಉಡಾವಣಾ ಕೇಂದ್ರ ಶ್ರೀಹರಿಕೋಟಾದಿಂದ ಯಶಸ್ವಿಯಾಗಿ ಉಡಾಯಿಸಲಾಯಿತು. ಒಟ್ಟು 48 ದಿನಗಳಲ್ಲಿ 24 ದಿನಗಳು ಈ ಉಪಗ್ರಹಗಳು ಭೂಮಿಯನ್ನು ಪ್ರದಕ್ಷಿಣೆ ಹಾಕುತ್ತಾ ದಿನದಿಂದ ದಿನಕ್ಕೆ ತನ್ನ ವೇಗ ಹಾಗೂ ಕಕ್ಷೆಯನ್ನು ಬದಲಿಸುತ್ತಾ 24 ದಿನಗಳ ನಂತರ ಚಂದ್ರನ ಗುರುತ್ವಾಕರ್ಷಣೆಗೆ ಒಳಗಾಗಿ ಭೂಮಿಯಿಂದ ಚಂದ್ರನ ಕಕ್ಷೆಯಲ್ಲಿ ಸುತ್ತುತ್ತಾ ತನ್ನ ವೇಗ ಕಡಿಮೆ ಮಾಡುತ್ತಾ ಚಂದ್ರನ ಹತ್ತಿರ ಬಂದು ಸೆಪ್ಟೆಂಬರ್ 7ರಂದು ಚಂದ್ರನಲ್ಲಿ ಸೇಫ್ ಲ್ಯಾಂಡಿಂಗ್ ಮಾಡುವ ಹಾಗೂ ವಿಕ್ರಮ್ ಲ್ಯಾಂಡರ್ನಿಂದ ಪ್ರಗ್ಯಾನ್ ರೋವರ್ ಹೊರಬಂದು 14 ದಿನಗಳವರೆಗೆ ಚಂದ್ರನಲ್ಲಿ ನೀರು ಹಾಗೂ ಇತರೆ ಧಾತುಗಳ ಅಧ್ಯಯನ ಹಾಗೂ ಸಂಶೋಧನೆಯನ್ನು ಮಾಡುವ ಮಹತ್ವಾಕಾಂಕ್ಷೆಯುಳ್ಳ ಇಸ್ರೋನ ಈ ಕನಸು 90% ಯಶಸ್ವಿಯಾಗಿದ್ದು ಅಂತಿಮ ಹಂತದಲ್ಲಿ ಇದುವರೆಗೆ ಯಾರೂ ತಲುಪಲು ಸಾಧ್ಯವಾಗದ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸಂಶೋಧನೆ ನಡೆಸೋದು ಹಾಗೂ ಅಲ್ಲಿ ಸಾವಿರಾರು ವರ್ಷಗಳಿಂದ ಸೂರ್ಯನ ಬೆಳಕು ಕಂಡಿಲ್ಲದ ಚಂದ್ರನ ದಕ್ಷಿಣ ಭಾಗದಲ್ಲಿ ಅದೆಂತಹ ರಹಸ್ಯಗಳನ್ನು ಒದಗಿಸಿಕೊಂಡಿದ್ದಾನೆ ಆ ಚಂದ್ರ ಎಂಬುದನ್ನು ಹುಡುಕುವ ಪ್ರಯತ್ನವಿದು. ಇಂತಹ ದುರ್ಬಲ ನೆಲದಲ್ಲಿ ಪ್ರಜ್ಞಾನ್ ರೋವರ್ ಸುತ್ತಾಡಿಸುತ್ತಾ ಪರೀಕ್ಷಿಸುವ ಸಾಹಸ ಇಸ್ರೋ ವಿಜ್ಞಾನಿಗಳಾಗಿದ್ದು ಚಂದ್ರನ ಮೇಲಿರುವ ಅಪಾರ ಪ್ರಮಾಣದ ಹೀಲಿಯಂ 3 ಧಾತು ಪತ್ತೆ ಮಾಡುವುದು ಕೂಡ ಈ ಯೋಜನೆಯ ಒಂದು ಭಾಗ. ಹೀಲಿಯಂ 3 ಧಾತುವಿನಿಂದ ಸಂಯೋಜಿತ ಪರಮಾಣು ಪ್ರಕ್ರಿಯೆಯ ಮೂಲಕ ಶತಮಾನಗಳ ಕಾಲ ಧಾರಾಳವಾಗಿ ವಿದ್ಯುತ್ತನ್ನು ಪಡೆಯುವುದು. ಭಾರತ ಹೀಲಿಯಂ 3 ಧಾತುವನ್ನು ಚಂದ್ರನ ಮೇಲೆ ಪತ್ತೆ ಹಚ್ಚಿದ್ದೇ ಆದರೆ ನಮಗೆ ಬೇಕಾಗುವ ವಿದ್ಯುತ್ತನ್ನು ಪಡೆದುಕೊಳ್ಳಬಹುದು. ಇದು ಭವಿಷ್ಯದಲ್ಲಿ ಚಂದ್ರನ ಮೇಲೆ ಹೀಲಿಯಂ ಮೈನಿಂಗಿಗೆ ಮುನ್ನುಡಿಯಾಗಲಿದೆ. ದುರದೃಷ್ಟವಶಾತ್ 3,80,000 ಕಿಲೋಮೀಟರ್ ದೂರ ಪ್ರಯಾಣಿಸಿ ಚಂದ್ರ ಇನ್ನೂ ಕೇವಲ 2.1 ಕಿಲೋಮೀಟರ್ ದೂರ ಇದೆ ಎನ್ನುವಾಗ ವಿಕ್ರಮ್ ಲ್ಯಾಂಡರ್ ಸಾಫ್ಟ್ ಲ್ಯಾಂಡಿಂಗ್ ಆಗದೆ ರಫ್ ಲ್ಯಾಂಡಿಂಗ್ ಆಗಿರತಕ್ಕಂತಹ ಸಂಭವದಿಂದ ಸಂಪರ್ಕ ಕಡಿತಗೊಂಡಿತು. ಮುಂದಿನ 2 ದಿನಗಳಲ್ಲಿ ಆರ್ಬಿಟರ್ ವಿಕ್ರಮ್ ಲ್ಯಾಂಡರ್ ಥರ್ಮಲ್ ಚಿತ್ರಗಳನ್ನು ಸೆರೆ ಹಿಡಿದು ಕಳಿಸಿತು. ಅದು ಚಂದ್ರನಿಂದ ಕೇವಲ 500 ಮೀಟರ್ ಅಂತರದಲ್ಲಿ 6,000 ಕಿಲೋಮೀಟರ್ ವೇಗದಿಂದ 7 ಕಿಲೋಮೀಟರ್ ವೇಗಕ್ಕೆ ಕಡಿಮೆ ಆಗ್ತಕ್ಕಂತಹ ಸಂದರ್ಭದಲ್ಲಿ ಹಾರ್ಡ್ ಲ್ಯಾಂಡಿಂಗ್ ಆಗಿರುವ ಸಂಭವ ಅದರಲ್ಲಿ ಕಂಡಿತು. ಹಾರ್ಡ್ ಲ್ಯಾಂಡಿಂಗ್ ಆಗಿರುವ ಕಾರಣ ಸಂಪರ್ಕ ಕಡಿತಗೊಂಡಿದ್ದು ಇಸ್ರೋ ವಿಜ್ಞಾನಿಗಳು ಸತತ ಸಂಪರ್ಕ ಮಾಡುವ ಎಲ್ಲ ವಿಧಾನಗಳಿಂದ ಪ್ರಯತ್ನ ಮಾಡುತ್ತಿದ್ದು ಆದರೆ ಯಾವುದೇ ಸಂಪರ್ಕಕ್ಕೆ ಅದು ಸಿಗುತ್ತಿಲ್ಲ. ಅದರ ಜೊತೆಯಾಗಿ ನಾಸಾ ವಿಜ್ಞಾನಿಗಳು ಕೂಡ ಹೆಲೋ ಎಂತಕ್ಕಂಥ ಒಂದು ತರಂಗಾಂತರಗಳ ಸಂದೇಶವನ್ನು ರವಾನಿಸಿದ್ದು ಇದಕ್ಕೂ ಕೂಡ ಯಾವುದೇ ರೀತಿ ವಿಕ್ರಮ್ ಲ್ಯಾಂಡರ್ನಿಂದ ಪ್ರತಿಕ್ರಿಯೆಗಳು ಬಂದಿಲ್ಲ. ಆದರೂ ಕೂಡ ಇಷ್ಟಕ್ಕೆ ನಿಲ್ಲಿಸದೆ ನಾಸಾ ಇನ್ನೂ 2 ಸಂದೇಶಗಳನ್ನು ಸ್ಪೇನ್ ಮತ್ತು ಆಸ್ಟ್ರೇಲಿಯಾದಿಂದ ರವಾನಿಸುತ್ತಿದ್ದು ಅದರಲ್ಲಿ ಪ್ರತಿಕ್ರಿಯೆ ಬಂದರೆ ವಿಕ್ರಮ್ ಲ್ಯಾಂಡರ್ನಿಂದ ಪ್ರಜ್ಞಾನ್ ರೋವರ್ ಹೊರಬಂದು ತನ್ನ ಸಂಶೋಧನೆಯನ್ನು ಮಾಡಬಹುದಾಗಿದೆ. ಇದು ಸಾಧ್ಯವಿಲ್ಲದಿದ್ದರೂ ಕೂಡ ಆರ್ಬಿಟರ್
ಚಂದ್ರನ ಸುತ್ತಲೂ 7 ವರ್ಷಗಳು ಪ್ರದಕ್ಷಿಣೆ ಹಾಕುತ್ತಾ ತನ್ನ ಕೆಲಸವನ್ನು ಮಾಡುತ್ತದೆ. ಆದ್ದರಿಂದ ಪ್ರತಿಶತ ಫಲಿತಾಂಶ ಪಡೆಯದೇ ಇದ್ದರೂ ಕೂಡ ಯಾರು ಸಾಧಿಸಿದ ಪ್ರಯತ್ನವನ್ನು ಈ ಭಾರತೀಯ ವಿಜ್ಞಾನಿಗಳು, ಅದರಲ್ಲಿ ಇಸ್ರೋನ ವಿಜ್ಞಾನಿಗಳು ಚಂದ್ರನ ದಕ್ಷಿಣ ತುದಿಯು ಅಥವಾ ಸೌತ್ ಪೋಲ್ಗೆ ಇಸ್ರೋ ವಿಜ್ಞಾನಿಗಳು ಆರ್ಬಿಟರ್ ಅನ್ನು ಕಳಿಸಿರುವುದು ವಿಶ್ವದ ಎಲ್ಲ ವಿಜ್ಞಾನಿಗಳು ಹಾಗೂ ವಿವಿಧ ಬಾಹ್ಯಾಕಾಶ ಸಂಸ್ಥೆಗಳು ಪ್ರಶಂಸೆ ವ್ಯಕ್ತಪಡಿಸುತ್ತಿದ್ದು, ಭಾರತದ ಇಸ್ರೋನೊಂದಿಗೆ ಜೊತೆಗೂಡಿ ಮುಂದಿನ ಪ್ರಯತ್ನ ಮಾಡಲು ನಾಸಾ ಕೂಡ ಒಂದು ತವಕವನ್ನು ವ್ಯಕ್ತಪಡಿಸಿದೆ. ಇದಕ್ಕಿಂತ ಹೆಚ್ಚೆಂದರೆ ಭಾರತದ 130 ಕೋಟಿ ಪ್ರತಿಯೊಬ್ಬ ಪ್ರಜೆಯು ಇಸ್ರೋನ ಈ ಕಾರ್ಯಕ್ಕೆ ಶ್ಲಾಘನೀಯ ಪ್ರಶಂಸನೆಯನ್ನು ಮಾಡುತ್ತಾ ಅವರನ್ನು ಹುರಿದುಂಬಿಸುತ್ತಿದ್ದಾರೆ. ಹಾಗೂ ಪ್ರಧಾನಮಂತ್ರಿಯವರು ಇಸ್ರೋ ಅಧ್ಯಕ್ಷ ಈ ಒಂದು ವಿಫಲತೆ ಕಾರಣದಿಂದ ದುಃಖಿತರಾದಾಗ ಇಸ್ರೋ ಅಧ್ಯಕ್ಷ ಕೆ ಶಿವನ್ ಅವರನ್ನು ದುಃಖಿಸುತ್ತಿದ್ದ ಸಂದರ್ಭದಲ್ಲಿ ಸಂತೈಸಿರುವುದು ಎಲ್ಲ ವಿಜ್ಞಾನಿಗಳ ಆತ್ಮಸ್ಥೈರ್ಯ ಹೆಚ್ಚಿಸಿದ್ದು, ಮುಂದಿನ ದಿನಗಳಲ್ಲಿ ಶೀಘ್ರದಲ್ಲಿ ಪ್ರಯತ್ನ ಯಶಸ್ಸು ಸಾಧಿಸಲಿ ಎಂದು ಎಲ್ಲ ಭಾರತೀಯ ಪ್ರಜೆಗಳ ಹಾರೈಕೆಯಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನು ಚಂದ್ರಯಾನ 3 ಕೈಗೊಂಡು ಯಾವ ಕೆಲಸಗಳು ಅರ್ಧಕ್ಕೆ ನಿಂತಿದವೋ ಆ ಎಲ್ಲ ಪ್ರಯತ್ನಗಳು ಇಸ್ರೋನ ವಿಜ್ಞಾನಿಗಳು ಮಾಡಲೆಂದು ನಾವು ಈ ಮೂಲಕ ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಹಾಗೂ ಕಮೆಂಟ್ಗಳನ್ನು ಮಾಡಿ ಹಾಗೂ ಹೆಚ್ಚು ಜನರಿಗೆ ತಲುಪುವಂತೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಕೆಳಗಡೆ ಇರುವ ಬೆಲ್ ಐಕಾನ್ ಬಟನ್ ಅನ್ನು ಒತ್ತಿ ಮತ್ತೆ ಹೊಸ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.